ನಮಸ್ಕಾರ. ರಾಜಕೀಯ ಅಂದ್ರೆ ಬರೀ ಚುನಾವಣೆ ಗೆಲ್ಲೋದಲ್ಲ, ಅಧಿಕಾರಕ್ಕೆ ಬರೋದಲ್ಲ. ನಿಜವಾದ ರಾಜಕೀಯ ಇರೋದು ಆಡಳಿತದಲ್ಲಿ, ಜನರ ಬದುಕನ್ನ ಹಸನು ಮಾಡೋದ್ರಲ್ಲಿ. ಯಾವುದೇ ಒಂದು ಕ್ಷೇತ್ರವನ್ನ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂದ್ರೆ ಬರೀ ಭಾಷಣ ಕೇಳಿದ್ರೆ ಸಾಲ್ದು, ಡೇಟಾದ ಆಳಕ್ಕೆ ಇಳಿಬೇಕು. ಇವತ್ತು ನಾವು ಕರ್ನಾಟಕದ ಚಾಮುಂಡೇಶ್ವರಿ ಕ್ಷೇತ್ರದ ಒಂದು ವಿವರವಾದ ವಿಶ್ಲೇಷಣೆಯನ್ನ ನೋಡೋಣ. ಇದು ಕೇವಲ ಅಂಕಿಅಂಶಗಳ ಆಟ ಅಲ್ಲ, ಬದಲಾಗಿ ಜನರ ನಿಜವಾದ ಕಷ್ಟಗಳು, ಅವರ ಆಸೆ ಆಕಾಂಕ್ಷೆಗಳನ್ನ ಒಂದು ಸ್ಪಷ್ಟ ನೀಲನಕ್ಷೆಯಾಗಿ ಹೇಗೆ ಪರಿವರ್ತಿಸಬಹುದು ಅಂತ ನೋಡೋಣ ಬನ್ನಿ. ನಮ್ಮ ಈ ಚರ್ಚೆಯನ್ನ 4 ಮುಖ್ಯ ಭಾಗಗಳಾಗಿ ನೋಡೋಣ. ಮೊದಲನೇದಾಗಿ ಕ್ಷೇತ್ರದ ಪರಿಚಯ, ಆಮೇಲೆ ಜನರ ನಿಜವಾದ ಸಮಸ್ಯೆಗಳು ಏನು ಅನ್ನೋದು, ಮೂರನೇದಾಗಿ ಈ ಸಮಸ್ಯೆಗಳ ಹಿಂದಿನ ಮೂಲ ಕಾರಣ ಏನು, ಮತ್ತು ಕೊನೆಯಲ್ಲಿ ಈ ಡೇಟಾವನ್ನೇ ಆಧಾರವಾಗಿಟ್ಕೊಂಡು ಒಂದು ಸರಿಯಾದ ಆಡಳಿತದ ನೀಲನಕ್ಷೆ ಹೇಗಿರಬೇಕು ಅನ್ನೋದನ್ನ ನೋಡೋಣ. ಸರಿ, ಹಾಗಾದ್ರೆ ಮೊದಲ್ನಿಗೆ ನಾವು ಚಾಮುಂಡೇಶ್ವರಿ ಕ್ಷೇತ್ರದೊಳಗಡೆ ಒಂದು ಇಣುಕು ನೋಟ ಹಾಕೋಣ. ಯಾವುದೇ ಒಂದು ತಂತ್ರಗಾರಿಕೆ ಮಾಡೋಕ್ಕೂ ಮುಂಚೆ ಆ ನೆಲದ ಗುಣ, ಅಲ್ಲಿನ ಜನರ ಮನಸ್ಥಿತಿಯನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗತ್ತೆ. ಚಾಮುಂಡೇಶ್ವರಿ ಕರ್ನಾಟಕದ ರಾಜಕೀಯದಲ್ಲಿ ಒಂದು ಮುಖ್ಯವಾದ ಕ್ಷೇತ್ರ. ಇದರ ವಿಶೇಷತೆ ಏನು ಅಂದ್ರೆ ಇಲ್ಲಿ ನಗರ ಮತ್ತು ಗ್ರಾಮೀಣ ಎರಡೂ ರೀತಿಯ ಜೀವನ ಶೈಲಿಗಳ ಒಂದು ಅದ್ಭುತ ಮಿಶ್ರಣ ಇದೆ. ಒಂದು ಕಡೆ ಮೈಸೂರಿನ ಸಿಟಿ ಲೈಫ್, ಇನ್ನೊಂದು ಕಡೆ ಹಳ್ಳಿ ಸೊಗಡು. ಇದೇ ಮಿಶ್ರಣ ಈ ಕ್ಷೇತ್ರದ ರಾಜಕೀಯವನ್ನು ಅಷ್ಟು ಸಂಕೀರ್ಣ ಮತ್ತು ಅಷ್ಟೇ ಆಸಕ್ತಿದಾಯಕ ಮಾಡಿರೋದು. ಇಲ್ಲಿರೋ ಸಂಖ್ಯೆಗಳನ್ನ ನೋಡಿ, ಇದೊಂದು ಬಹಳ ಮುಖ್ಯವಾದ ಕಥೆಯನ್ನ ಹೇಳುತ್ತೆ. ಕ್ಷೇತ್ರದಲ್ಲಿ 61% ಮತದಾರರು ಹಳ್ಳಿಗಳಿಂದ ಬಂದವರು. ಇದರ ಅರ್ಥ ಏನು? ಇಲ್ಲಿನ ಆರ್ಥಿಕತೆ, ಜನರ ದಿನನಿತ್ಯದ ಚಿಂತೆಗಳು ಮತ್ತು ರಾಜಕೀಯ ಆದ್ಯತೆಗಳೆಲ್ಲವೂ ಹೆಚ್ಚಾಗಿ ಕೃಷಿ ಮತ್ತು ಗ್ರಾಮೀಣ ಜೀವನದ ಸುತ್ತಲೇ ಗಿರಕಿ ಹೊಡೆಯುತ್ತೆ. ಹಾಗಾಗಿ ಇಲ್ಲಿನ ರಾಜಕೀಯದ ದಿಕ್ಕನ್ನ ನಿರ್ಧರಿಸೋದು ಬೆಂಗಳೂರಿನ ಚರ್ಚೆಗಳಲ್ಲ, ಬದಲಾಗಿ ಈ ಕ್ಷೇತ್ರದ ಹಳ್ಳಿಗಳ ಚಾವಡಿಗಳು. ಇನ್ನು ಕ್ಷೇತ್ರದ ಸಾಮಾಜಿಕ ರಚನೆ ಕಡೆಗೆ ಬರೋಣ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಸೇರಿ ಸುಮಾರು 29% ಇದ್ದಾರೆ. ಅವರ ಜೊತೆಗೆ ಕುರುಬ, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಕೂಡ ಇಲ್ಲಿ ಪ್ರಬಲವಾಗಿವೆ. ಇದನ್ನ ಕೇವಲ ವೋಟ್ ಬ್ಯಾಂಕ್ ಲೆಕ್ಕಾಚಾರದಲ್ಲಿ ನೋಡೋದು ತುಂಬಾ ದೊಡ್ಡ ತಪ್ಪು. ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ ಪ್ರತಿಯೊಂದು ಸಮುದಾಯಕ್ಕೂ ಅದರದೇ ಆದ ಗೌರವ ಇದೆ, ಘನತೆ ಇದೆ. ಅದನ್ನ ಕಾಪಾಡಿಕೊಂಡು ಹೋಗೋದೇ ನಿಜವಾದ ಆಡಳಿತ ಅಲ್ವಾ? ಆರ್ಥಿಕವಾಗಿ ನೋಡೋದಾದ್ರೆ ಈ ಕ್ಷೇತ್ರ ಹೆಚ್ಚಾಗಿ ಕೃಷಿಯನ್ನೇ ನಂಬಿಕೊಂಡಿದೆ. ದೊಡ್ಡ ಮಟ್ಟದ ಉದ್ಯೋಗ ಕೊಡುವ ಕಂಪನಿಗಳು ಇಲ್ಲಿ ತುಂಬಾ ಕಡಿಮೆ. ಇದರ ನೇರ ಪರಿಣಾಮ ಏನಾಗುತ್ತೆ ಅಂದ್ರೆ ಯುವಕರು ಕೆಲಸ ಹುಡುಕೊಂಡು ನಗರಗಳ ಕಡೆಗೆ ವಲಸೆ ಹೋಗ್ತಿದ್ದಾರೆ. ಇದು ಬರೀ ಚಾಮುಂಡೇಶ್ವರಿಯ ಕತೆ ಅಲ್ಲ, ಭಾರತದ ಬಹುತೇಕ ಗ್ರಾಮೀಣ ಪ್ರದೇಶಗಳು ಎದುರಿಸ್ತಿರೋ ಸವಾಲು. ಸ್ಥಳೀಯವಾಗಿ ಒಳ್ಳೆ ಕೌಶಲ್ಯ ತರಬೇತಿ ಸಿಗದ ಕಾರಣ ನಮ್ಮ ಯುವ ಶಕ್ತಿಯ ದಾರಿ ತಪ್ಪಿದೆ. ಟಿಪ್ಪು ಮತ್ತು ಒಡೆಯರ್ ಅವರಂಥ ಶ್ರೀಮಂತ ಇತಿಹಾಸ ಇದ್ರೂ ಅದನ್ನ ಇವತ್ತಿನ ಆರ್ಥಿಕ ಪ್ರಗತಿಗೆ ಬಳಸ್ಕೊಳ್ಳೋದ್ರಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಈಗ ಎರಡನೇ ಭಾಗಕ್ಕೆ ಬರೋಣ. ಜನರ ಅಸಮಾಧಾನದ ನಕ್ಷೆ, ಅಂದ್ರೆ ಎಲ್ಲಿ ಯಾವ ಸಮಸ್ಯೆ ಜನರನ್ನು ಜಾಸ್ತಿ ಕಾಡ್ತಿದೆ ಅನ್ನೋದರ ಒಂದು ಸ್ಪಷ್ಟ ಚಿತ್ರಣವನ್ನು ನೋಡೋಣ. ಯಾಕಂದ್ರೆ ಜನರ ಸಮಸ್ಯೆಗಳು ಎಲ್ಲಾ ಕಡೆ ಒಂದೇ ರೀತಿ ಇರಲ್ಲ, ಅವು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತೆ. ಇಲ್ಲಿನ ಚಿತ್ರಣವನ್ನ ಗಮನಿಸಿ. ಚಾಮುಂಡಿ ಬೆಟ್ಟದಲ್ಲಿ ಯಾತ್ರಾರ್ಥಿಗಳಿಗೆ ಕುಡಿಯೋ ನೀರು, ಶೌಚಾಲಯದಂತಹ ಮೂಲಭೂತ ಸೌಕರ್ಯಗಳೇ ಇಲ್ಲ. ಬೆಳವಾಡಿಯಂಥ ಹಳ್ಳಿಗಳಲ್ಲಿ ಕುಡಿಯೋ ನೀರಿಗಾಗಿ ಜನದಿನ ಪರದಾಡ್ತಿದ್ದಾರೆ. ಹಳೆ ಮೈಸೂರಲ್ಲಿ ರಸ್ತೆ ಗುಂಡಿಗಳು ಮತ್ತು ಒಳಚರಂಡಿ ವ್ಯವಸ್ಥೆ ಹದಗೆಟ್ಟಿದೆ. ರೈತರ ಜಮೀನಿಗೆ ಕೊಳಚೆ ನೀರು ನುಗ್ಗಿ ಬೆಳೆ ಹಾಳಾಗ್ತಿದೆ. ಇವೆಲ್ಲ ಬೇರೆ ಬೇರೆ ಸಮಸ್ಯೆಗಳ ತರ ಕಾಣಬಹುದು, ಆದರೆ ಇದರ ಮೂಲ ಒಂದೇ, ಅದು ವ್ಯವಸ್ಥಿತ ನಿರ್ಲಕ್ಷ್ಯ. ಬರೀ ಮೂಲಭೂತ ಸೌಕರ್ಯಗಳಷ್ಟೇ ಅಲ್ಲ, ಶಿಕ್ಷಣ ಮತ್ತು ಆರೋಗ್ಯದಲ್ಲೂ ದೊಡ್ಡ ಕೊರತೆ ಇದೆ. ಅನೇಕ ಹಳ್ಳಿಗಳಲ್ಲಿ ಗುಣಮಟ್ಟದ ಶಾಲೆಗಳಾಗಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಲಿ ಇಲ್ಲ. ಇದು ಜನರ ಅಸಮಾಧಾನವನ್ನ ಇನ್ನಷ್ಟು ಹೆಚ್ಚಿಸುತ್ತಿದೆ. ಇದು ಬರೀ ಒಂದು ವಾಕ್ಯ ಅಲ್ಲ, ಇದು ಒಂದು ಇಡೀ ಪೀಳಿಗೆಯ ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು. ಒಳ್ಳೆ ಶಿಕ್ಷಣ, ಒಳ್ಳೆ ಆರೋಗ್ಯ ಇಲ್ಲ ಅಂದ್ರೆ ಯಾವ ಸಮಾಜವಾದರೂ ಮುಂದೆ ಹೋಗೋಕೆ ಸಾಧ್ಯನಾ? ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಏನು? ಎಲ್ಲಿ ಎಡುತ್ತಿದೆ? ನಮ್ಮ ವಿಶ್ಲೇಷಣೆಯ ಪ್ರಕಾರ ಉತ್ತರ ಇರೋದು ನಾಯಕತ್ವದಲ್ಲಿ. ಇದು ನಾಯಕತ್ವಕ್ಕೂ ಜನರಿಗೂ ನಡುವೆ ಸಂಪರ್ಕವೇ ಕಳೆದು ಹೋಗಿದೆ ಅನ್ನೋದರ ಸಂಕೇತ. ನೋಡಿ, ಡೇಟಾ ಒಂದು ಕಠಿಣ ಸತ್ಯವನ್ನ ನಮ್ಮುಂದೆ ಇಡ್ತಿದೆ. ಈಗಿನ ನಾಯಕತ್ವ ಮತ್ತು ಜನರ ನಡುವೆ ಒಂದು ದೊಡ್ಡ ಕಂದಕವೇ ನಿರ್ಮಾಣವಾಗಿದೆ. ಜನರ ನಾಡಿಮಿಡಿತವನ್ನ ಅರ್ಥಮಾಡಿಕೊಳ್ಳೋದ್ರಲ್ಲಿ, ಅವರ ವಿಶ್ವಾಸವನ್ನ ಗಳಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡವಲಾಗಿದೆ. ಇದು ವೈಯಕ್ತಿಕ ಟೀಕೆ ಅಂತ ಅಂದ್ಕೊಳ್ಬಿಡಿ. ಇದು ವಸ್ತುನಿಷ್ಠವಾಗಿ ಡೇಟಾ ಆಧಾರದ ಮೇಲೆ ಮಾಡ್ತಿರೋ ಒಂದು ವಿಶ್ಲೇಷಣೆ. ಹಾಗಾಗಿ ಇಲ್ಲಿ ಬೇಕಾಗಿರೋದು ಕೇವಲ ಹೊಸ ಘೋಷಣೆಗಳಲ್ಲ ಅಥವಾ ಮಾತಿನ ಬದಲಾವಣೆಯಲ್ಲ. ಮತದಾರರ ವಿಶ್ವಾಸವನ್ನ ಮತ್ತೆ ಗಳಿಸಬೇಕಂದ್ರೆ ನಾಯಕತ್ವದಲ್ಲೇ ಒಂದು ಮೂಲಭೂತ ಬದಲಾವಣೆ ಆಗ್ಬೇಕಿದೆ. ಜನರ ಜೊತೆ ನಿಲ್ಲುವ, ಅವರಿಗೋಸ್ಕರ ಕೆಲಸ ಮಾಡುವಂತಹ ನಾಯಕತ್ವದ ಅವಶ್ಯಕತೆ ಈಗ ತುಂಬಾ ಇದೆ. ಸರಿ,
ಈಗ ನಮ್ಮ ವಿಶ್ಲೇಷಣೆಯ ಕೊನೆಯ ಮತ್ತು ಅತೀ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ, ಸಮಸ್ಯೆಗಳಿಂದ ಪರಿಹಾರದ ಕಡೆಗೆ. ಡೇಟಾವನ್ನ ಬಳಸ್ಕೊಂಡು ಹೇಗೆ ಒಂದು ಕ್ರಿಯಾಯೋಜನೆ ರೂಪಿಸ್ಬೋದು ಅಂತ. ಆದ್ರೆ ಒಂದು ವಿಷಯ ನೆನ್ಪಿಡಿ, ಡೇಟಾ ಅನ್ನೋದು ಒಂದು ಶಕ್ತಿಶಾಲಿ ಸಾಧನ. ಇದನ್ನ ಬಳಸುವಾಗ ನಾವು ತುಂಬಾ ಜವಾಬ್ದಾರಿಯಿಂದ ಇರಬೇಕು. ಜನರ ಸಮಸ್ಯೆ ಕೇಳುವಾಗ ಅವರ ಖಾಸಗಿ ಮಾಹಿತಿಯನ್ನ ಗೌರವಿಸೋದು ನಮ್ಮ ಮೊದಲ ಕರ್ತವ್ಯ. ಭಾರತದ ಹೊಸ ಡಿಜಿಟಲ್ ಡೇಟಾ ಸಂರಕ್ಷಣಾ ಕಾನೂನು ಕೂಡ ಇದನ್ನೇ ಒತ್ತಿ ಹೇಳೋದು. ಜನರ ಖಾಸಗಿತನಕ್ಕೆ ಮತ್ತು ಅವರ ಒಪ್ಪಿಗೆಗೆ ನಾವು ಮೊದಲ ಆದ್ಯತೆ ಕೊಡಬೇಕು. ಈ ನೀಲನಕ್ಷೆಯಲ್ಲಿ 2 ಮುಖ್ಯ ಅಂಶಗಳಿವೆ. ಒಂದು, ಸ್ಟ್ರಾಟಜಿಕ್ ಬದಲಾವಣೆ, ಅಂದ್ರೆ ಡೇಟಾ ಹೇಳ್ತಿರೋ ಹಾಗೆ ಒಂದು ಹೊಸ ನಾಯಕತ್ವಕ್ಕೆ ಅವಕಾಶ ಕೊಡೋದು. 2, ಆಪರೇಷನಲ್ ಫೋಕಸ್, ಅಂದ್ರೆ ತಳಮಟ್ಟದಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ಕೆಲಸವನ್ನ ಚುರುಕುಗೊಳಿಸೋದು. ಹೊಸ ನಾಯಕನ ಮುಖ ಮತ್ತು ತಳಮಟ್ಟದ ಕಾರ್ಯಕರ್ತನ ಶ್ರಮ ಇವೆರಡೂ ಒಂದಾದಾಗ ಮಾತ್ರ ನಿಜವಾದ ಬದಲಾವಣೆ ಸಾಧ್ಯ. ಕಾರ್ಯತಂತ್ರದ ಬದಲಾವಣೆ ಅಂದ್ರೆ ಏನು? ಇದನ್ನ ತಕ್ಷಣ ಜಾತಿ ರಾಜಕಾರಣ ಅಂತ ಅಂದ್ಕೊಳ್ಬಾರ್ದು. ಇದರ ಹಿಂದಿನ ಉದ್ದೇಶ ಜನರ ಜೊತೆ ಸುಲಭವಾಗಿ ಬೆರೆಯಬಲ್ಲ, ಅವರ ನೋವು ನಲಿವು ಅರ್ಥ ಮಾಡ್ಕೊಳ್ಬಲ್ಲ ಒಬ್ಬ ಸ್ಥಳೀಯ ನಾಯಕನನ್ನ ಗುರುತಿಸೋದು. ಇದು ಜನರ ಮತ್ತು ನಾಯಕನ ನಡುವೆ ಒಂದು ವಿಶ್ವಾಸದ ಸೇತುವೆಯನ್ನ ಕಟ್ಟೋ ಪ್ರಯತ್ನ. ಹಾಗಾದ್ರೆ ಈ ಹೊಸ ನಾಯಕತ್ವ ಏನ್ ಮಾಡಬೇಕು? ಇಲ್ಲಿದೆ ನೋಡಿ 3 ಸ್ಪಷ್ಟ ಯೋಜನೆಗಳು. ಮೊದಲನೇದು, ವಲಸೆ ಹೋಗ್ತಿರೋ ಯುವಕರಿಗೋಸ್ಕರ ಒಂದು ಕೌಶಲ್ಯ ಅಭಿವೃದ್ಧಿ ಕೇಂದ್ರ. 2ನೇದು, ಸರ್ಕಾರದ ಯೋಜನೆಗಳು ಸರಿಯಾದ ಜನರಿಗೆ ತಲುಪುತ್ತಿದೆಯಾ ಅಂತ ಖಚಿತಪಡಿಸಿಕೊಳ್ಳಲು ಒಂದು ಕಲ್ಯಾಣ ಯೋಜನೆಗಳ ಲೆಕ್ಕ ಪರಿಶೋಧನೆ. ಮತ್ತು 3ನೇದು, ಜನರ ದೈನಂದಿನ ಸಮಸ್ಯೆಗಳಾದ ರಸ್ತೆ, ನೀರು ಇವುಗಳನ್ನ ಬೇಗ ಸರಿಪಡಿಸೋದು. ಈ ಯೋಜನೆಗಳು ಬರೀ ಭರವಸೆಗಳಲ್ಲ ನೋಡಿ, ಪ್ರತಿಯೊಂದಕ್ಕೂ ಒಂದು ಸ್ಪಷ್ಟ ಲೆಕ್ಕಾಚಾರ ಇದೆ. ಎಷ್ಟು ಖರ್ಚು, ಎಷ್ಟು ಸಮಯ ಮತ್ತೆ ಜನರಿಗೆ ಸಿಗೋ ಪ್ರತಿಫಲ ಏನು ಅಂತ. 1 ಕೋಟಿ ರೂಪಾಯಿ ಖರ್ಚು ಮಾಡಿ 18 ತಿಂಗಳಲ್ಲಿ ಒಂದು ಸ್ಕಿಲ್ ಸೆಂಟರ್ ಕಟ್ಟಿದ್ರೆ ಪ್ರತಿ ವರ್ಷ 1000 ಯುವಕರಿಗೆ ತರಬೇತಿ ಸಿಗುತ್ತೆ. ಇದು ಖರ್ಚು ಅಂತ ಅಂದುಕೊಳ್ಳೋದಕ್ಕಿಂತ ಜನರ ಭವಿಷ್ಯದ ಮೇಲೆ ಮಾಡ್ತಿರೋ ಹೂಡಿಕೆ ಅಂತ ಹೇಳಬಹುದು. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಯೋ ಪಾಠ ಏನು? ತುಂಬ ಸರಳ. ದೊಡ್ಡ ದೊಡ್ಡ ಯೋಜನೆಗಳ ಭರವಸೆಗಿಂತ ಜನರ ದಿನನಿತ್ಯದ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಬಗೆಹರಿಸೋದು ಹೆಚ್ಚು ಮುಖ್ಯ. ಜನರ ಮನೆಯ ನಲ್ಲಿಯಲ್ಲಿ ನೀರು ಬರುವಂತೆ ಮಾಡಿದ್ರೆ ಆಡಳಿತದ ಮೇಲೆ ನಂಬಿಕೆ ತಾನಾಗೆ ವಾಪಸ್ ಬರುತ್ತೆ. ಕೆಲಸ ಮಾಡಿ ತೋರಿಸೋದೇ ವಿಶ್ವಾಸವನ್ನ ಮತ್ತೆ ಕಟ್ಟೋಕಿರೋ ಒಂದೇ ದಾರಿ. ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮುಂದೆ ಇಡ್ತೀನಿ. ಡೇಟಾವನ್ನ ಬಳಸಿ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಇಷ್ಟು ಸ್ಪಷ್ಟವಾದ ದಾರಿಯನ್ನ ಕಂಡುಹಿಡಿಯಬಹುದಾದ್ರೆ, ಇದೇ ವಿಧಾನವನ್ನ ಬಳಸಿ ಇಡೀ ದೇಶದ ನಿಜವಾದ ಅಗತ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಎಷ್ಟು ಸಹಾಯ ಆಗ್ಬೋದು? ಯೋಚನೆ ಮಾಡಿ ನೋಡಿ. ಇದು ಬರೀ ಚಾಮುಂಡೇಶ್ವರಿಯ ಕಥೆಯಲ್ಲ, ಇದು ಇಡೀ ಭಾರತದ ಆಡಳಿತಕ್ಕೆ ಒಂದು ಪಾಠವಾಗಿರಬಹುದೇ? ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ ಬ್ಲೂಪ್ರಿಂಟ್ ಸ್ಟ್ರಾಟಜೀಸ್ mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನ ಮೀರಿದ ಉದ್ದೇಶ.